ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಿದ್ದೀವಿ ಚಿಕನ್ ಫ್ರೈ. ಸೊ ನೀವು ನಮ್ಮ ಜೊತೆ ಮಾಡಬೇಕಂದ್ರೆ ಏನಿಲ್ಲ, ಜಸ್ಟ್ ವಿಡಿಯೋನ ಪೂರ್ತಿ ಆಗಿ ನೋಡಿ, ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕಂತೆ. ಸೊ ಫಸ್ಟ್ ನಾವೇನು ಮಾಡಿದ್ವಿ ಅಂದರೆ 1 kg ಚಿಕನ್ ತರಿಸಿದ್ವಿ. 1 kg ಚಿಕನ್ನ 2 ಟೈಮ್ಸ್ ವಾಶ್ ಮಾಡಬೇಕು. ಎಷ್ಟೇ ತರಿಸಿ ಬಟ್ ವಾಶ್ ಮಾಡಬೇಕು. ವಾಶ್ ಮಾಡಿದರೆ ಸ್ವಲ್ಪ ಕ್ಲೀನಾಗಿರುತ್ತೆ ಅಂತ. ವಾಶ್ ಮಾಡಿದಾದಮೇಲೆ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳಿ, ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಾದಮೇಲೆ ಫಸ್ಟ್ ಏನು ಮಾಡಬೇಕು, ಅದ್ರಕ್ ಪೇಸ್ಟ್ ಆ್ಯಂಡ್ ಕೊತ್ತಂಬರಿ ಪೇಸ್ಟ್ ಎಲ್ಲನೂ ರೆಡಿ ಇಟ್ಕೋಬೇಕು. ಅದ್ರಕ್ ಲಸೂನ್ ಪೇಸ್ಟ್ ಅಂದರೆ ಬೆಳ್ಳುಳ್ಳಿ ಮತ್ತು ಅಲ್ಲ ಇರುತ್ತಲ್ಲ ಅದ್ರ ಪೇಸ್ಟ್, ಕೊತ್ತಂಬರಿ ಪೇಸ್ಟ್ ಮಾಡ್ಕೋಬೇಕು. ಅದು ಎರಡೂ ಇದಕ್ಕೆ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ, ಅಂದರೆ 1 ಸ್ಪೂನ್ ಆರ್ 1.5 ಸ್ಪೂನ್ ಅದು ಅಷ್ಟು ಗರಂ ಮಸಾಲ ಹಾಕಬೇಕು. ಅದಾದಮೇಲೆ ಗರಂ ಮಸಾಲ ಆ್ಯಡ್ ಮಾಡಿದಾದಮೇಲೆ ನೆಕ್ಸ್ಟ್ ಏನು ಮಾಡಿ ಅಂದರೆ ಖಾರದ ಪುಡಿ. ಸೊ ಖಾರದ ಪುಡಿಯಷ್ಟು 2 ಸ್ಪೂನ್ ತೊಗೊಳ್ಳಿ ಸಾಕು. 2 ಸ್ಪೂನ್. ಇನ್ ಕೇಸ್ ನಿಮ್ಗೆ ಜಾಸ್ತಿ ಖಾರ ಬೇಕಂದರೆ 3 ಸ್ಪೂನ್ ಹಾಕಿ, ಇಲ್ಲ 4 ಸ್ಪೂನ್ ಹಾಕಿ ನಡೆಯುತ್ತೆ. ಸೊ ನಾವು ಹಾಕಿದ್ದು ಇಲ್ಲಿ 2.5. ಅದಾದಮೇಲೆ ಧನಿಯಾ ಪೌಡ್ರ್ ಹಾಕಬೇಕು. ಸೊ ಧನಿಯಾ ಪೌಡ್ರ್ ಎಷ್ಟು 2 ಸ್ಪೂನ್ ಹಾಕಿದ್ವಿ. ಅದಾದಮೇಲೆ ನೆಕ್ಸ್ಟ್ ಹಾಕಿದ್ವಿ ಅರ್ಶಿಣ ಪುಡಿ. ಸೊ ಅರ್ಶಿಣ ಪುಡಿ 1 ಸ್ಪೂನ್ ಹಾಕಿದರೆ ಸಾಕು, ಎನಫ್ ಅದು. ಅದಾದಮೇಲೆ ನಾವು ಆ್ಯಡ್ ಮಾಡಿದ್ವಿ ಚಿಕನ್ ಮಸಾಲ. ಸೊ ಚಿಕನ್ ಮಸಾಲ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಕಡೆ ಕಬಾಬ್ ಮಸಾಲ ಇತ್ತು ಅಂದರೆ ಅದನ್ನ ಆ್ಯಡ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಕಡೆ ಇಲ್ಲ ಅಂದರೆ ನೀವು ನಡೆಯುತ್ತೆ ಈ ಥರ ಚಿಕನ್ ಮಸಾಲ ಇವೆಲ್ಲ ಮಸಾಲ ಐಟಮ್ಸ್ ಎಲ್ಲ ಹಾಕಿ ನೀವು ಮಾಡ್ಕೋಬೋದು. ಅದಾದಮೇಲೆ ನಾವು ಹಾಕಿದ್ದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಿಂಬೆಹಣ್ಣು. 1/2 ಲಿಂಬೆಹಣ್ಣು ಇರುತ್ತಲ್ಲ ಅದನ್ನು ಕಟ್ ಮಾಡಿ ಅದರದ್ದು ಏನು ರಸ ಇರುತ್ತಲ್ಲ ಅದನ್ನೆಲ್ಲ ಹಿಂಡಬೇಕು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದರೆ ಅದು ಪೂರಾ ನಾವೇನೇನು ಮಸಾಲ ಹಾಕಿದ್ವಿ ಅದು ಎಲ್ಲ ಆ ಚಿಕನ್ ಪೀಸಿಗೆ ಒಳಗಡೆ ಟಚ್ ಆಗಬೇಕು. ಸೊ ಆ ಥರ ನೀವು ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಅದನ್ನೆಲ್ಲ ಮಿಕ್ಸ್ ಮಾಡಿದಾದಮೇಲೆ 3 ಮಿನಿಟ್ಸ್ ನೀವೆಲ್ಲ ಅದನ್ನು ಕವರ್ ಮಾಡಿ ಇಡಿ. ಅದಾದಮೇಲೆ ನೆಕ್ಸ್ಟ್ ಮತ್ತೇನು ಮಾಡಬೇಕು, ಓಪನ್ ಮಾಡಿ ಅದೇನು ಮಾಡ್ಕೊಂಡಿರ್ತೀರಲ್ಲ ಚಿಕನ್ಗೆ, ಅದಕ್ಕೆ ಏನು ಮಾಡಬೇಕು, ಕಾರ್ನ್ಫ್ಲವರ್ ಹಿಟ್ಟು ಹಾಕಬೇಕು. ಕಾರ್ನ್ಫ್ಲವರ್ ಅಂದರೆ ಸಿಗುತ್ತೆ. ಸೊ ಅದು ಹಿಟ್ಟು ತೊಗೊಂಡು ಅದನ್ನು ನೀವು ಇಲ್ಲಿಗೆ ಹಾಕಬೇಕು. ಸೊ ಅದು ಮಿಕ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಮಾಡಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನೀವು ಮನೆಯಲ್ಲಿ ಕಸ್ತೂರಿ ಮೆಂತಿ ಅಂತಾರೆ, ಸೊ ಅದು ಇದ್ದರೆ ಅದನ್ನು ಹಾಕಿ. ಸ್ವಲ್ಪ ಅಂದರೆ ಸ್ಮೆಲ್ ಚಲೋ ಬರುತ್ತೆ ನಮಗೆ. ಅದಾದಮೇಲೆ ಏನು ಮಾಡಬೇಕು, ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ಕ್ಲೀನಾಗಿ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ನೋಡಿ ಯಾವ ಥರ ಮಿಕ್ಸ್ ಆಗ್ತಿದೆ. ನೆಕ್ಸ್ಟ್ ಅದಾದಮೇಲೆ ಒಂದು ಪಾತ್ರೆನ ಇಟ್ಟು ಸೊ ಅದರಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಸ್ವಲ್ಪ. ಸೊ ಅದಕ್ಕಾದ ನಂತರ ನೀವು ಅದೇನು ಪೀಸ್ ರೆಡಿ ಮಾಡ್ಕೊಂಡಿರ್ತೀರ ಚಿಕನ್ ಪೀಸಸ್ನ ಮಸಾಲೆ ಹಚ್ಚಿಬಿಟ್ಟು ಎಲ್ಲ, ಸೊ ಅದನ್ನು ಏನು ಮಾಡಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡಿ. ಅಷ್ಟೇ, ಸಿಂಪಲ್ ಇದೆ ಅಲ್ಲ. ಸೊ ಫ್ರೈ ಮಾಡಿದಾದಮೇಲೆ ಫ್ರೈ ಮಾಡೋ ಮುಂದೆ ಏನು ಮಾಡಬೇಕು, ನಾವು ಹಾಕಿದಾದಮೇಲೆ ಆವಾಗಲೇ ತೆಗಿಬಾಡ್ರಿ. ತೆಗೆದ್ರೆ ಸ್ವಲ್ಪ ಬ್ರೇಕ್ ಅಂದರೆ ಎಲ್ಲ ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಅದು ಗೊತ್ತಾಗುತ್ತೆ ನಮಗೆ, ಅಂದರೆ ಒಂದು 3 to 5 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಅದಾದಮೇಲೆ ನಾವು ಒಂಚೂರು ಅದನ್ನು ರೊಟೇಟ್ ಮಾಡಬೇಕು ಅದರೊಳಗಡೆ. ಅಲ್ಲಿವರೆಗೂ ಚಮಚ ಹಾಕಿ ಏನೂ ಅದನ್ನು ಡಿಸ್ಟರ್ಬ್ ಮಾಡಬೇಡಿ. ಅದೇ ಸಿಂಪ್ಲಿ ಅದನ್ನು ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಸೊ ನೋಡಿ ಈ ಥರ ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ಸೊ ಸ್ವಲ್ಪ ನಿಮಗೆ ಈ ಥರ ಫ್ರೈ ಅಂತ ಕಾಣಿಸಿದಾದಮೇಲೆ ನೀವು ರೊಟೇಟ್ ಮಾಡಬೇಕು. ಇಲ್ಲಾಂದರೆ ಪೂರ್ತಿ ಅದೇನು ಮಸಾಲ ಹಚ್ಚಿರ್ತೀವಲ್ಲ ಅದು ಸಪ್ರೇಟ್ ಆಗಿಬಿಡುತ್ತೆ, ಚಿಕನ್ ಪೀಸ್ ಸಪ್ರೇಟ್ ಆಗುತ್ತೆ. ಸೊ ವೇಸ್ಟ್ ಆಗಿಬಿಡುತ್ತೆ ಎಲ್ಲ. ಸೊ ಅದಕ್ಕೋಸ್ಕರ ನಾವೇನು ಕಾರ್ನ್ಫ್ಲವರ್ ಇಟ್ಟು ಎಲ್ಲ ಹಾಕಿ ಮಸಾಲ ಹಾಕಿದ್ವಲ್ಲ, ಸೊ ಅದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ಫ್ರೈ ಆಗಬೇಕು. ಸೊ ಈ ಥರ ರೆಡ್ಡಾಗಿ ಬ್ರೌನಾಗಿ ಬರಬೇಕು, ಅಂದರೆ ನಿಮ್ಮದು ಚಿಕನ್ ಪೂರಾ ಫ್ರೈಯಡ್ ಆಗಿದೆ ಅಂತ ಅರ್ಥ. ಸೊ ಇದು ನೋಡಿ ನಮ್ಮದು ಚಿಕನ್ ಫ್ರೈ ರೆಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ
ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್, ಟಾಟಾ.